ರಾಜ್ಯ ದೇಶ ವಿದೇಶಗಳ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ವಿಶೇಷ ಕೈಂಕರ್ಯ ನಡೀತಾ ಇದೆ. ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯ ಗವಿ ಗಂಗಾಧರೇಶ್ವರ ದೇಗುಲ, ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಇನ್ನು ಸಂಜೆ ಭಜನೆ ಭಕ್ತಿ ನಾಮಗಳ ಮೂಲಕ ದೇವರ ಸ್ಮರಣೆ ಮಾಡಲಾಗುತ್ತೆ. ಶಿವಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡುವ ಮೂಲಕ ಶಿವನ ಸ್ಮರಣೆ ಮಾಡ್ತಾರೆ. ಬಿಟ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ನನ್ನ 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿದಂತಹ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಭೈರತಿ ಅವರನ್ನ ಕೋರಮಂಗಲದಲ್ಲಿ ಇರುವಂತಹ 42ನೇ ಎಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ಶಾಸಕರ ಆಂಜಿಯೋಗ್ರಾಮ್ ರಿಪೋರ್ಟ್ ಅನ್ನ ಜಡ್ಜ್ಗೆ ತನಿಖಾಧಿಕಾರಿ ಡಿವೈಎಸ್ಪಿ ಗೌತಮ್ ಅವರು ಸಲ್ಲಿಸಿದರು. ವರದಿಯನ್ನ ಪರಿಶೀಲನೆ ಮಾಡಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ದಾರೆ. ಶಾಸಕ ಭೈರತಿ ಬಸವರಾಜು ನಿವಾಸಕ್ಕೆ ವಿಜಯೇಂದ್ರ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಭೈರತಿ ಬಸವರಾಜ್ ಕುಟುಂಬದ ಜೊತೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ನನ್ನ ಮೇಲೆ ಯಡಿಯೂರಪ್ಪ ಮೇಲೆ 30ರಿಂದ 40 ಕೇಸ್ಗಳು ಇದ್ದಾವೆ. ರಾಜಕೀಯ ಷಡ್ಯಂತ್ರ ಹೇಗೆಲ್ಲ ನಡೆಯುತ್ತೆ ನನಗೂ ಕೂಡ ಗೊತ್ತಿದೆ. ಲೀಗಲ್ ಟೀಮ್ ಸಂಪರ್ಕ ಕೂಡ ಮಾಡ್ತೀವಿ. ಕಾರ್ಯಕರ್ತರು ಆತಂಕ ಪಡೋದು ಬೇಡ ಅಂತ ಮಾತನಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ನಾಯಕತ್ವ ಫೈಟ್ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆಶಿ ಮಾತು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಡಿಸಿಎಂ ಡಿಕೆಶಿ ಪರ ಮಲ್ಲಿಕಾರ್ಜುನ್ ಖರ್ಗೆ ಹೆಚ್ಚು ಒಲವು ಹೊಂದಿದ್ದು, ಡಿಕೆಶಿ ಪರ ಸಿರಿಗೆರೆ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಶನಿವಾರ ನಡೆದಂತಹ ಭೀಮಣ್ಣ ಖಂಡ್ರೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಖರ್ಗೆ ಬಳಿ ಡಿಕೆ ಪರ ಮನವಿ ಮಾಡಿದ್ರು. ಡಿಕೆಗೆ ಹಸ್ತಲಾಘವ ಮಾಡಿ ಸ್ವಾಮೀಜಿ ಮುಂದೆ ಖರ್ಗೆ ಅವರು ಭರವಸೆ ಕೊಟ್ಟರು. ನುಡಿ ನಮನ ಕಾರ್ಯಕ್ರಮದಲ್ಲಿ ಡಿಕೆಶಿ ಖರ್ಗೆ ಸ್ವಾಮೀಜಿ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಯತೀಂದ್ರ ಸಿದ್ದರಾಮಯ್ಯ ಪವರ್ಫುಲ್ ಮ್ಯಾನ್ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರೇ ನಮ್ಮ ಹೈಕಮಾಂಡು. ಯಾಕಂದ್ರೆ ಸಿಎಂ ವಿಚಾರವಾಗಿ ಹೇಳಿಕೆಗಳನ್ನು ನೀಡದಂತೆ ಸೂಚನೆ ಕೂಡ ಕೊಡಲಾಗಿದೆ. ಆದರೂ ಕೂಡ ಯತೀಂದ್ರ ಅವರಿಗೆ ಯಾವುದೇ ನೋಟಿಸ್ಗಳನ್ನು ಕೊಡಲ್ಲ. ಆದರೂ ಅವರು ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಅಂದರೆ ಅವರೇ ಈಗ ಸುಪ್ರೀಂ ಆಗಿದ್ದಾರೆ. ಕಾಲ ಬಂದಾಗ ಸಿಎಂ ಬದಲಾವಣೆ ಆಗಬೇಕು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ ಅವರು 40 ವರ್ಷ ರಾಜಕಾರಣ ಅರೆದು ಕುಡಿದಿದ್ದಾರೆ. ರಾಜಕೀಯ ತಂತ್ರಗಾರಿಕೆ ಚಾಣಾಕ್ಷತನ ಡಿಕೆಶಿಯಲ್ಲೂ ಇದೆ ಅಂತ ಹೇಳಿದ್ದಾರೆ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡಕ್ಕಾಗಲ್ಲ. ಅಲ್ಲ ಇಲ್ಲಪ್ಪ, ಏನು ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅದರಿಂದ ನಾವು ಕೊಡೋದಕ್ಕಾಗಲ್ಲ. ಅವ್ರಿಗೆ 100% ಒಪ್ಕೋತೀವಿ. ಒಪ್ಕೊಂಡಿದ್ದೀವಿ. ಯಾವ ಥರ ನಾನು ಹೇಳೋದು, ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡಕ್ಕಾಗಲ್ಲ. ಸಿಎಂ ಬದಲಾವಣೆ ಕುರಿತು ಯತೀಂದ್ರ ಹೇಳಿಕೆಗೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಅನ್ನುವ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ನಕಾರ ವ್ಯಕ್ತಪಡಿಸಿದ್ರು. ಪದೇ ಪದೇ ಒಂದೇ ಪ್ರಶ್ನೆ ಕೇಳಬೇಡಿ, ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೊಸಗಳ್ಳಿ ಆಗಮಿಸಿದಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಎಂಬ ರವಿ ಗಣಿಗ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಹಿಂದೆಟಾಕಿದ್ರು. ನೋ ಕಮೆಂಟ್ಸ್ ಅಂತ ಹೇಳಿ ಯತೀಂದ್ರ ಸ್ಥಳದಿಂದ ಕಾಲ್ಕಿದ್ರು. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಮತ್ತೆ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದು ಈಗ ಈ ವಿಚಾರವಾಗಿ ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಶಾಸಕ ಗಣಿಗ ರವಿಕುಮಾರ್ ಬ್ಯಾಟಿಂಗ್ ಮಾಡಿದ್ದಾರೆ.
ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಹಾಗೆ ಆಗ್ತಾರೆ. ಇವತ್ತಿಗೂ ಕೂಡ ಅದರಲ್ಲಿ ಎರಡು ಮಾತಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರವಾಸ ಹಾಗೂ ರೆಸಾರ್ಟ್ಗೆ ಹೋಗೋದು 4 ಶಾಸಕರ ಜೊತೆ ಕುಳಿತುಕೊಂಡು ಊಟ ಮಾಡಿದ್ರೆ ಸಿಎಂ ಬದಲಾಗೋದಿಲ್ಲ ಅಂತ ತಿಳಿಸಿದರು. ಇನ್ನು ಫಾರಿನ್ನಿಂದ ವಾಪಸ್ ಬಂದು ಮುಖ್ಯಮಂತ್ರಿನ ಉರುಳಿಸೋದಕ್ಕಾಗಲ್ಲ, ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರು ಮುಖ್ಯಮಂತ್ರಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರು ಮುಖ್ಯಮಂತ್ರಿ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. ಕಾಲ ಬಂದಾಗ ಚೇಂಜ್ ಆಗಬೇಕು. ಸರ್ಕಾರಕ್ಕೆ 1000 ದಿನದ ಕಾರ್ಯಕ್ರಮಕ್ಕೆ ಬಿಜೆಪಿ ವಿರೋಧದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ. ವಿರೋಧ ಮಾಡೋದನ್ನ ಏನು ಮಾಡೋದಕ್ಕಾಗಲ್ಲ, ಬೇಡಲಾರದಂತಹ ವಿಚಾರದ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಜನರಿಗೆ ಉಪಯೋಗವಾಗುವ ಚರ್ಚೆಗಳನ್ನು ಮಾಡೋದಕ್ಕೆ ಬಿಡಲ್ಲ. ನಮ್ಮ ಸರ್ಕಾರ ಜನರಿಗೆ ಒಳ್ಳೆಯದನ್ನ ಮಾಡ್ತಾ ಇದೆ, ಅದನ್ನು ಸಹಿಸೋದಕ್ಕಾಗ್ತಾ ಇಲ್ಲ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಪರಿಸ್ಥಿತಿ ಜೆಡಿಎಸ್ಗಿಂತಲೂ ಹೀನ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವ್ಯಂಗ್ಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ದೆವ್ವದ ನೆರಳಿನ ಜೊತೆ ಹೋರಾಡ್ತಾ ಇದ್ದೀವಿ. ಇಲ್ಲಿ ದೆವ್ವ ಆರ್ಎಸ್ಎಸ್, ನೆರಳು ಬಿಜೆಪಿ. ನಾವು ದೆವ್ವದ ಜೊತೆ ಹೋರಾಡಿದ್ರೆ ದೇಶಕ್ಕೆ ನ್ಯಾಯ ಸಿಗುತ್ತೆ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಬಿಜೆಪಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಖಾಸಗಿ ಟೂರ್ ಮಾಡೋದೇ ತಪ್ಪ, ನಾವು ಎಲ್ಲೂ ಹೋಗಬಾರ್ದಾ, ನಮ್ಮ ಪಕ್ಷದ ವಿಚಾರ ಬಂದಾಗ ನಾವೆಲ್ಲ ಒಂದೇ ಅಂತ ಟೂರ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಟೂರ್ ಹೋಗಿದ್ರು, ಅವತ್ತಿಲ್ಲದ ವಿಚಾರ ಈಗ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಹೋಗೋರನ್ನ ತಡೆಯೋದಕ್ಕೆ ಸಾಧ್ಯನಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ಅಂದ್ರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ? ಈಗ ಖಾಸಗಿ ಟೂರ್ ಇದ್ರೆ ಏನ್, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ? ನೀವೇ ಹೇಳಿ. ಆಯ್ತ್ರಿ, ನಾವೆಲ್ಲ ಸ್ನೇಹಿತರೆ ಅಲ್ವಾ? ಈಗ ನಾವು ಶರಣ್ ಪ್ರಕಾಶ್ ಅವರು, ಅಜಯ್ ಸಿಂಗ್, B.R. ಪಾಟೀಲ್ ಅವರು, M.Y. ಪಾಟೀಲ್ ಅವರು ಹೋದ್ರೆ ಅದು ಪಕ್ಷ ವಿರೋಧಿ ಅಂತಾನ? ಈಗ ಖಾಸಗಿಯಾಗೂ ಹೋಗ್ಲಿಕ್ಕೆ ಬಿಡಲ್ಲ ಅಂದ್ರೆ ನಾವೇನು ಮಾಡಲ್ಲ? ನೋಡಿ, ಎವ್ರಿಬಡಿ ಇಸ್ ಫ್ರೀ ಟು ಡೂ ವಾಟ್ ದೇ ವಾಂಟ್. ಆ ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠ ತೀರ್ಮಾನ ಅಂತ ಗೊತ್ತಿದೆ. ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷನೂ ಹೋಗಿದ್ರಪ್ಪ ಎಲ್ಲರೂ, ಅವಾಗ ಯಾರು ಏನಂದಿಲ್ಲ. ಇವಾಗ ವ್ಯತ್ಯಾಸ ಏನಿದೆ? ಅವಾಗಲೂ ಖಾಸಗಿಯಾಗೇ ಹೋಗಿದ್ರು, ಈಗಲೂ ಖಾಸಗಿಯಾಗೇ ಹೋಗ್ತಾ ಇದ್ದಾರೆ. ಅದು ಧರ್ಮಸ್ಥಳಕ್ಕನ ಹೋಗ್ಲಿ, ಶ್ರೀಶೈಲಿಗನ ಹೋಗ್ಲಿ, ಸಿಂಗಾಪುರಿಗನ ಹೋಗ್ಲಿ, ದಟ್ ಈಸ್ ದೇರ್ ಚಾಯ್ಸ್. ಹೋಗೋರಿಗೆ ಯಾರು ತಡೆ ಇರಬೇಕಾಗ್ತದಲ್ವಾ? ಯಾರು ಚಿಕ್ಕ ಮಕ್ಕಳ? ಯಾರು ಚಿಕ್ಕ ಮಕ್ಕಳಲ್ಲ. ಈಗ ಅಂದರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ? ಈಗ ಖಾಸಗಿ ಟೂರ್ ಇದ್ರೆ ಏನು, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ? ನೀವೇ ಹೇಳಿ.